ಬಲ್ಲಂಬಾವಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಲ್ಲಂಬಾವಟಿ, ಪುಲಿಕೋಟು ಮತ್ತು ಪೇರೂರು ಗ್ರಾಮಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಕಾಡ್ತಾ ಇದ್ದು, ಗ್ರಾಮಸ್ಥರು ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ಸಮಸ್ಯೆಯನ್ನು ಕೂಡಲೇ ಸರಿಪಡಿಸಬೇಕು. ತಪ್ಪಿದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಪುಲಿಕೋಟು ಗ್ರಾಮದ ಕಾಫಿ ಬೆಳೆಗಾರ ಮಣವಟ್ಟಿರ ದಯಾ ಚಿಣ್ಣಪ್ಪ ಎಚ್ಚರಿಕೆ ನೀಡಿದ್ದಾರೆ. ಸೋಮವಾರ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ವಿವಿಧ ವರ್ಗದ ಜನರಿಗೆ ನೆಟ್ವರ್ಕ್ ಸಮಸ್ಯೆ ಕಾಡ್ತಾ ಇದೆ. ವಿದ್ಯಾರ್ಥಿಗಳು, ಯುವಜನರು ಕೆಲಸ ನಿರ್ವಹಿಸಲು, ಓದಲು ಸಮಸ್ಯೆಯಾಗಿದೆ. ಬಲ್ಲಂಬಾವಟಿ ಗ್ರಾಮದಲ್ಲಿ ಕೆನರಾ ಬ್ಯಾಂಕ್ ಇದೆ. ಇಲ್ಲೂ ಜನಸಾಮಾನ್ಯರು ದೈನಂದಿನ ವ್ಯವಹಾರಗಳಿಗೆ ನಿಲ್ಲುವ ಪರಿಸ್ಥಿತಿ ಬಂದಿದೆ. ಪಡಿತರ ಪಡೆಯಲು ಸಹ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ತೊಂದರೆ ಆಗ್ತಾ ಇದೆ ಎಂದರು. ಬಲ್ಲಂಬಾವಟಿ ಪಂಚಾಯತಿ ಸೇರಿದಂತ BSNL ಭಾರತೀಯ ಸಂಚಾರ ನಿಗಮ ಸುಮಾರು ಹಲವು ವರ್ಷಗಳಿಂದ ನಾವು ಅದರ ಅವಲಂಬಿತರಾಗಿದ್ದೇವೆ. ಆದರೆ ಇತ್ತೀಚೆಗೆ ಒಂದು 16 ದಿವಸದಿಂದ ಪೂರ ಕಗ್ಗತ್ತಲಾಗಿ ನಮ್ಮ ಊರೇ ನಿಂತಿದೆ. ಯಾವ ಡಿಜಿಟಲ್ ಸರ್ಕಾರ ಹೇಳ್ತದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೆರಳ ತುದಿಯಲ್ಲಿ ಎಲ್ಲವೂ ಇದೆ ಅಂತೇಳಿ, ಆದರೆ ನಮ್ಮ ಬೆರಳ ತುದಿಯಲ್ಲಿ ಏನೂ ಕಾಣ್ತಾ ಇಲ್ಲ. ಟವರ್ ಹತ್ರದಲ್ಲಿ BSNL ಮತ್ತೆ ಜಿಯೋ ಮತ್ತೆ ಏರ್ಟೆಲ್ ಇದ್ರೂ ಕೂಡ ನಮಗೆ ಯಾವುದೇ ಸೌಲಭ್ಯ ಅದರ ಪ್ರಯೋಜನ ಆಗ್ತಾ ಇಲ್ಲ. ಇದನ್ನು ಸಂಬಂಧಪಟ್ಟಂತ ಮಾನ್ಯ ಶಾಸಕರಾದ ಎಸ್ ಪೂನನ್ನವರು ಹಾಗೂ ನಮ್ಮ ಸಂಸದರಾದ ಯದುವೀರ್ ಒಡೆಯರ್ನವರು ಇದಕ್ಕೆ ಸ್ಪಂದಿಸಿ ನಮ್ಮ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ಬೇಕಾಗಿ ನಮ್ಮ ಪುಲಿಕೋಟು ಭಾಗದ ಜನರಿಗೂ ಹಾಗೂ ಪೇರೂರು ಗ್ರಾಮದ ಜನರಿಗೂ, ಬಲ್ಲಂಬಾವಟಿ ಗ್ರಾಮದ ಜನರಿಗೂ ನಮ್ಮ ಇದನ್ನು ಸರಿಯಾಗಿ ಸಹಕರಿಸಿಕೊಡುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ. ಪೇರೂರು ಗ್ರಾಮದ ಕಾಫಿ ಬೆಳೆಗಾರ ತೋಲಂಡ ಪೂಣಚ್ಚ ಮಾತನಾಡಿ, ಗ್ರಾಮ ವ್ಯಾಪ್ತಿಗೆ ಒಳಪಟ್ಟ ಪ್ರದೇಶಗಳಲ್ಲಿ BSNL, ಏರ್ಟೆಲ್, ಜಿಯೋ ಯಾವುದೇ ನೆಟ್ವರ್ಕ್ಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಡಿಜಿಟಲ್ ವ್ಯವಸ್ಥೆ ಜನಸಾಮಾನ್ಯರಿಗೆ ತೀರಾ ಅವಶ್ಯಕವಾಗಿದ್ದು, ಬಳಕೆದಾರರು ಪರಿತಪಿಸುವಂತಾಗಿದೆ ಎಂದರು. BSNL, ಏರ್ಟೆಲ್ ಮತ್ತು ಜಿಯೋವನ್ನು ಅವಲಂಬಿತ ಆಗಿರೋದು. ಮೊದಲೇ ನಮ್ದೊಂದು ಕುಗ್ರಾಮ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಮೆಸೇಜ್ ಕೂಡ, ಈಗ ನಾನು ಬರುವಾಗ ಕೂಡ ನೋಡಿದ್ದೀನಿ, ಪಡಿತರ ವಿತರಣೆಗೆ ಮೊನ್ನೆ ಒಂದು ಡೇಟ್ ಕೊಟ್ಟಿದ್ರು. ಆದರೆ ಅವತ್ತು ಸರ್ವರ್ ಪ್ರಾಬ್ಲಮ್ ಅಂತ ಹೇಳಿ ಪುನಃ ಡೇಟ್ ಇವತ್ತಿಗೆ ಮಾಡಿದ್ರು. ಇವತ್ತು ಬರುವಾಗ ಸುಮಾರು ಒಂದು 50 ಜನ ದವಸ ಭಂಡಾರ ಹತ್ರ ಇದ್ದಾರೆ. ಆದರೆ ಯಾವುದೇ ಒಂದು ಸರ್ವರ್ ಇಲ್ಲದ ವ್ಯವಸ್ಥೆ ಆದ್ರಿಂದ ಎಲ್ಲ ಇದ್ರಿಗೂ ಕೂಡ ಪಂಚಾಯತ್ಗಳು ಪ್ರಾಬ್ಲಮ್ ಇದೆ. ಮನೆಯಲ್ಲಿ ಕೆಲಸ ಮಾಡುವಂತ ಮಕ್ಕಳಿಗೆ ಕೂಡ ಸಮಸ್ಯೆ ಇದೆ. ಬಲ್ಲಂಬಾವಟಿ ಕೆನರಾ ಬ್ಯಾಂಕ್ ಇದೆ. ಬೆಳಿಗ್ಗೆ ಹೋದ್ರೆ ಸರ್ವರ್ ಪ್ರಾಬ್ಲಮ್, ಯಾವುದೇ ಒಂದು ಪಾಸ್ಬುಕ್ ಎಂಟ್ರಿ ಇಲ್ಲ, ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ, ಪ್ರತಿಯೊಂದು ಕೂಡ ಸಮಸ್ಯೆ ಆಗ್ತದೆ. ಅದರಿಂದ ದಯವಿಟ್ಟು ಸಂಬಂಧಪಟ್ಟಂತ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಿ. ಇಲ್ಲ ಅಂತ ಹೇಳಿದ್ರೆ ನಾವು BSNL ಇರ್ಬೋದು, ಏರ್ಟೆಲ್ ಇರ್ಬೋದು, ಜಿಯೋ ಎಲ್ಲ ಸೇರಿ DC ಕಚೇರಿ ಮುಂದೆನೆ ಅಥವಾ BSNL ಕಚೇರಿ ಮುಂದೆನೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ದಯವಿಟ್ಟು ಸಂಬಂಧಪಟ್ಟವರು ಕೂಡಲೇ ಗಮನ ಹರಿಸಿ ಇದನ್ನ ಸರಿಪಡಿಸಿಕೊಡ್ಬೇಕು ಅಂತ ನಾವು ಕೇಳ್ತೀವಿ. ಗೋಷ್ಠಿಯಲ್ಲಿ ದೊಡ್ಡ ಪುಲಿಕೋಟು ಗ್ರಾಮದ ಕಾಫಿ ಬೆಳೆಗಾರ ಮಣವಟ್ಟಿರ ಹರೀಶ್ ಸುಬ್ಬಯ್ಯ, ಮಣವಟ್ಟಿರ ಹ್ಯಾರಿ ಕರಂಬಯ್ಯ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.